ಬೇಜಾರಾಗುತ್ತೆ. ಅಂದ್ರೆ ರಿಯಲ್ ಆಗಿ ಅವರು ಇವತ್ತೇ ನನ್ನ ಜೊತೆಗೆ ಕನೆಕ್ಟ್ ಆಗಲ್ಲ ಅಲ್ವಾ, 10 ನಿಮಿಷ ಬ್ಲಾಗ್ ನೋಡ್ತಾ ಇದ್ದಾರೆ. ನನ್ಗೆ ಹೇಗಂದ್ರೆ ಅವರು ನಂಗೆ 24 ಗಂಟೆ ನೋಡ್ತಾ ಇರ್ಬೇಕು, ಅವರ ತಲೆಯಲ್ಲಿ ಯಾವಾಗ ನಾನು ಇರ್ಬೇಕು, ಮನಸ್ಸಲ್ಲಿ ಯಾವಾಗ ನಾನು ಇರ್ಬೇಕು, ಅಂದ್ರೆ ರಕ್ಷಿತಾ ಇರ್ಲೇಬೇಕು ಜನರಿನ ಮನಸ್ಸಲ್ಲಿ. ಸೊ ಅದೇ ನಾನು ಮಿಸ್ ಮಾಡ್ತೀನಿ ಅಲ್ವಾ. ಇವಾಗ ನೋಡಿ 3 ತಿಂಗಳಿಂದ ಒಂದು ಕನೆಕ್ಷನ್ ಆಗಿದೆ ನಿಮ್ಮ ಮತ್ತೆ ನನ್ನ. ನೀವು ನನಗೆ ಡೈಲಿ 3 ತಿಂಗಳು ನೋಡ್ತಾ ಇದ್ದೀರಾ. ಇವಾಗ ನೋಡಿ ನೀವು ನನಗೆ ಡೈಲಿ ನೋಡಲ್ಲ. ಸೊ ನಮ್ಮ ಸ್ವಲ್ಪ ಗ್ಯಾಪ್ ಆಗುತ್ತೆ. ಸೊ ಅದೇ ನನಗೆ ಭಯ ಉಂಟು. ಪ್ಲೀಸ್ ನನಗೆ ಮರಿಬೇಡಿ. ಖಂಡಿತ ಮರಿಯಲ್ಲ ಬಿಗ್ ಬಾಸ್, ಯಾಕಂದ್ರೆ ಇಂತಹ ಒಂದು ಪಟಾಕಿ ಹುಡುಗಿ ಎನರ್ಜಿ ಬೂಸ್ಟರ್ ನ ಬಿಗ್ ಬಾಸ್ ಅವ್ರು ಖಂಡಿತ ಕರೀತಾರೆ. ನೀವು ಯಾಕೆ ಇಷ್ಟು ಬೇಜಾರ್ ಮಾಡ್ಕೊ, ಎಲ್ಲ ಜನಗಳು ಹೇಳ್ತಿರೋದು ಅಷ್ಟೇ, ತುಂಬಾ ಬೇಜಾರ್ ಮಾಡ್ಕೋಬಿಡಿ. ಖಂಡಿತ ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋ ಅಂದ್ರೆ ಗೆಸ್ಟ್ ಆಗಿ ನಾವು ವೈಲ್ಡ್ ಕಾರ್ಡ್ ಎಂಟ್ರೇನೋ ಏನೋ ಆಗಿ ಹೋಗ್ಬೋದಲ್ವಾ, ಆ ಒಂದು ನಿಮ್ಗೆ ಇದೆಯಾ ಗೆಸ್? ಹೋಗ್ಬೋದು, ಗೆಸ್ಟ್ ಆಗಿ ಹೋಗ್ಬೋದು, ಅದೇ ಬೇರೆ ವಿಷಯ. ಬಟ್ ನಾನು ನನ್ನನೇ ಮನೆಗೆ ವಾಪಸ್ ಹೋಗ್ಲಿಕ್ಕೆ ಆಗುತ್ತಾ? ಆ ಮನೆ ನಮ್ದಲ್ವಾ, ಆ ಮನೆಗೆ ವಾಪಸ್ ಹೋಗ್ಲಿಕ್ಕೆ ಆಗುತ್ತಾ? ಬೇರೆಯವ್ರ ಮನೆಗೆ ಹೋಗ್ಬೋದು ನಾನು ಇವತ್ತೇ.